ಗಾಯ್ಸ್, ನಮ್ಮ ಅಣ್ಣಂಗೆ ಬೈಕ್ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಕ್ಚುಲಿ ಅವ್ನಿಗೆ ಇಲ್ಲಿಗೆ ಓಡಾಡೋಕ್ಕೆ ಇದಾಗ್ತಿದೆ, ಅಂದರೆ ಕಂಫರ್ಟ್ ಆಗ್ತಾಯಿಲ್ಲ ಒಂದೇ ಗಾಡೀಲಿ. ಸೊ ಹಾಗಾಗಿ ಒಂದು 3 ದಿನ ಹೊಡಿದ್ರೇನೋ ಗಾಡಿನ, ಅದಾದಮೇಲೆ ಕಂಫರ್ಟೇ ಆಗ್ತಾಯಿಲ್ಲ. ಸೊ ಹಾಗಾಗಿ ಇವಾಗ ಗಾಡಿ ತೊಗೊಳ್ಬೇಕು ಅಂತ ನೋಡೋಕೆ ಹೋಗ್ತಾಯಿದ್ವಿ, ಗಾಡಿನ ಸೆಕೆಂಡ್ ಹ್ಯಾಂಡು. ಸೊ ನೋಡೋಕ್ಕೆ ಅಂತ ಹೋಗ್ತಾಯಿದ್ದೀವಿ. ಲೆಟ್ಸ್ ಗೋ, ಹೋಗುವ. ಇದಾವಂತ ಗಾಡಿಗಳು, ಹೋಗಿ ನೋಡಿಕೊಂಡು ಬರುವುದು. ಅಲ್ಲ ಕಣ, ಅದು ಇನ್ನೊಂದು ಇತ್ತಲ್ಲ ಗಾಡಿ, ಅದೊಂದು ಹೊರಗಡೆ ತೆಗ್ಸು. ಇದು ನೋಡು, ಅದನ್ನು ನೋಡು. 7177 ಲಾಸ್ಟ್ ಒಂದು ಇತ್ತಲ್ಲ, ಲಾಸ್ಟ್ ಈ ಕಡೆ ಲಾಸ್ಟ್ ನೋಡಿದ್ವಲ್ಲ, ಸೆಕೆಂಡ್ಸ್ ನೋಡ್ಲಿಕ್ಕೆ ಬಂದಿದ್ದೀವಿ ಇಲ್ಲಿ. ಆ್ಯಕ್ಚುಲಿ ನೋಡಿ ಎಷ್ಟೊಂದು ಗಾಡಿಗಳಿದ್ದಾವೆ, ಫುಲ್ ಗಾಡಿ ಇದೆ. ಅದೊಂದು ತೆಗ್ಸ್ತೀಯ ನೋಡು, ಮತ್ತು ಅವ್ರು ಮತ್ತೆ ಇನ್ನೊಬ್ರನ್ನ ಕರೆಸ್ಬೇಕು ಅವ್ರು ಅದಕ್ಕೆ. ಇದು ಗಾಡಿ ನೋಡ್ಕೊಂಬರ್ಲಿ ವಾಪಸ್. ಹ್ಞೂನಪ್ಪ, ಅವ್ರು ನೋಡ್ಕೊಂಬರ್ಲಿ. ಅದೊಂದು ಗಾಡಿ ತೆಗ್ಸು, ಹೊರಗೆ ನೋಡಿ ಅಂತೆ. ತೆಗ್ಸೋದಾ? ಬಾರೋ, ಹೊಡಿ ಬಾ. ಉಗುಳ್ಕೊಂಡು ತಿನ್ಕೊಂಡು ಬೈಕ್ಗಳ ಸಾಮ್ರಾಜ್ಯ. ಸೈಡಿಗೆ ಹಾಕ್ಬಿಡು, ಅದೊಂದು ಗಾಡಿ ತರ್ತಾರಂತ. ನಂಗೆ ಈ ಗಾಡಿ ಏನು ಸಖತ್ತಾಗಿದೆ ನೋಡು, ಒಂಥರ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ. ಹೆಣ್ಮಕ್ಳು ಹೊಡಿಬೋದು. ಇನ್ನು ಕೆಳಗೆ ಆರಾಮ್ ಹಿಂಗೆ ಕುತ್ಕೊಂಡು ಹೊಡ್ದಂಗೆ ಆಗುತ್ತೆ. ವೇಟ್ ಜಾಸ್ತಿ, ವೇಟ್ ಎಲ್ಲ ಜಾಸ್ತಿ. ಹಿಡ್ಕ, ಹೆಂಗೆ ಹೊಡಿತಾರೆ ಇದನ್ನ? ಕೆಳಗಡೆ ಹಿಂಗೆ ಕುತ್ಕೊಂಡ್ರೆ ಜಾಸ್ತಿ ವೇಟ್ ಆಗಲ್ವಾ? ಕುತ್ಕಮ್ಮ ನನಗೆ ಹೆಂಗೂ ಪ್ಯಾಂಟ್ ಕೊಳೆ ಆಗತ್ತೆ. ಕುತ್ಕೊಂಡು ನೋಡೋದು ಎಲ್ಲಿಗೆ ಬರುತ್ತೆ? ಡ್ರೀಮ್ ಯುಗ ಗಾಡಿ ಇಷ್ಟನೇ. ಇದು ಫಸ್ಟ್ ಅಪ್ಪಾಜಿ ಗಾಡಿ ಇದಾಯಿತು. ಫಸ್ಟ್ ಗಾಡಿನ ಪ್ಯಾಷನ್ ಪ್ರೋ. ನನ್ನ ತಂಗಿ ಬೈಕ್ ಕೊಡ್ಸಕ್ಕೆ ಕರ್ಕೊಂಬಂದು ಜ್ಯೂಸು ಕುಡಿಸ್ತಾವಳೆ. ಆ್ಯಕ್ಚುಲಿ ಇದು ನನ್ನ ಒಂದು ವಾರದೆಲ್ಲ ಗುಡ್ಡಕ್ಕೆ ನಮ್ಮ ಮುಖ ತೊಳಸ್ತೀಯಾ? ಗೈಸ್, ಟ್ರಿಪಲ್ಲು ಮೇನ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಬೊಮ್ಮನಹಳ್ಳಿದು ಅಲ್ಲಿದೆ, ಇಲ್ಲಿ ಹೋಗ್ತಿದ್ದೀವಿ. 3 ಜನ ಹೋಗ್ತಾ ಇದ್ದೀವಿ. ನಮ್ಮ ಗಾಡಿ ನಂಬರ್ ಇದೆ, ತಗೊಳ್ಳಿ. ನಮ್ಮ ಗಾಡಿ ನಂಬರ್ ಇದೆ ನೋಡಿ, ಫೈನ್ ಹಾಕಿ ಬಂದು. ಆ ಲೈಸೆನ್ಸ್ ಇವನ ಹೆಸರಲ್ಲಿ ಇರುತ್ತೆ ಅಷ್ಟೇ ಅಲ್ವಾ? ನಾವಿಲ್ಲಿ ಹೆಲ್ಮೆಟ್ ತೊಗೊಳಕ್ಕೆ ಬಂದಿದ್ವಿ, ಮೇಲೆ ತಗೊಳ್ಳಿಲ್ಲ. ಸೆಕೆಂಡ್ ಹ್ಯಾಂಡ್ ಗಾಡಿ ನೋಡ್ತೀನಿ ಅಂತ ಹೇಳ್ಬಿಟ್ಟು ಹೊಸ ಗಾಡಿ ತಗೊಳಕ್ಕೆ ಬಂದಿದ್ದಾರೆ. ಸೆಕೆಂಡ್ ಹ್ಯಾಂಡ್ ತೊಗೋತೀನಿ ಅಂತ ಒಂದು 5 ಶಾಪ್ ಓಡಾಡ್ಬಿಟ್ಟು ಈಗ ಹೊಸ ಗಾಡಿ ತಗೋತೀನಿ ಅಂತ ಬಂದಿದ್ದಾರೆ. ಏನು ಹೇಳ್ಬೇಕು ಅಂತಲೇ ಅರ್ಥನೇ ಆಗ್ತಿಲ್ಲ ನನಗೆ. ಸಮ್ಟೈಮ್ಸ್ ಹೆಣ್ಮಕ್ಳು ಮಾತು ಕೇಳಬೇಕು ಗೈಸ್, ಕೇಳಲ್ಲ. ಇವ್ರು ಏನು ಮಾಡೋದು?
ಆ್ಯಕ್ಚುಲಿ ಹೊಸ ಗಾಡಿ ತೊಗೊಳಕ್ಕೆ ಇಷ್ಟನೇ ಇಲ್ಲ. ಬಟ್ ಅಲ್ಲಿ ಹೇಳ್ತಾ ಇದ್ದಾರೆ ಅದು ಓಕೆ ಆರಾಮಾಗಿ. ಇವಾಗ ಯಾಕೆ ಅಂತಂದರೆ ನಮ್ಮ ಮನೇಲಿ ಒಂದು ಎಲೆಕ್ಟ್ರಿಕ್ ಸ್ಕೂಟಿ ಇದೆ, ಒಂದು ಪೆಟ್ರೋಲ್ ಸ್ಕೂಟಿ ಇದೆ ಆಯಿತಾ. ಎಲೆಕ್ಟ್ರಿಕ್ಕು ಮತ್ತು ಪೆಟ್ರೋಲ್ 2 ಸ್ಕೂಟಿ ಊರಲ್ಲಿದೆ. ಸೊ ಅದನ್ನೇ ಇಲ್ಲಿ ತೊಗೊಬಂದು ಹಾಕ್ಸ್ಕೊಬೋದು. ಇಲ್ಲಿ ಬಂದ್ಬಿಟ್ಟು ಹೊಸ ಗಾಡಿ ತೊಗೋತೀನಿ ಅಂತಾನೆ. ಏನು ಹೇಳ್ಬೇಕು ನನಗೆ ಅರ್ಥನೇ ಆಗ್ತಿಲ್ಲ. ಸುಮ್ಮನೆ ಪೋಲು. ಏನು ಗೊತ್ತಾ, ನಮಗೆ ಇಷ್ಟ ಆದಂಥದ್ದು ನಾವು ಮಾಡಬೇಕು. ಬೆಳಗ್ಗೆ ಇಂತ್ರ ಸೆಕೆಂಡ್ ಹ್ಯಾಂಡ್ ಗಾಡಿ ತೊಗೋತೀನಿ ಅಂತೇಳಿ ಇವಾಗ ಹೊಸ ಗಾಡಿ ತೊಗೋತೀನಿ ಅಂತಂದರೆ ಅದಕ್ಕೆ ವ್ಯಾಲ್ಯೂ ಏನಿದೆ? ನಂಗೆ ಬೇಜಾರಾಯ್ತು. ಅದಕ್ಕೆ ನಾನು ಸುಮ್ಮನೆ ಕೂತ್ಕೊಂಡೆ. ಅವ್ರ ಇಷ್ಟ ಏನು ಯಾವ ಥರ ತೊಗೊಳ್ಳಿ ಅಂತ. ಗೈಸ್, ಈ ಗಾಡಿ ಹೆಂಗಿದೆ ನೋಡಿ. ಆ್ಯಕ್ಚುಲಿ ಸೀಟ್ ನೋಡಿ ಅಬ್ಬಾ ಬಡ್ಸ್ಕೊಂಡೆ. ಇಲ್ಲಿಂತ್ರ ಲೆವೆಲ್ ಆಗಿದೆ. ಹೊಸ ಗಾಡಿ ತಗೋತಿದ್ದಾರೆ. ಹೇಳಪ್ಪ, ಏನು ಹೇಳ್ತೀಯ? ಏನಿಲ್ಲ, ಏನಾರು ಹೇಳು. ನೋ ಕಮೆಂಟ್ಸ್. ಅಲ್ಲಿ ಹೋಂಡಾ ನೋಡಿದೆಯಲ್ಲ, ಹೋಂಡಾ ಇಲ್ವಾ ಇವಾಗ? ಅಲ್ಲಿ ಹೋಂಡಾನೇ ಚೆನ್ನಾಗಿರುತ್ತೆ ಅಂತಂದೆ. ಅದನ್ನೇ ತಗೊಳಕತ್ತಿದ್ರಲ್ಲ ಅವಾಗಲೇ. ಇವಾಗೆಲ್ಲ ಹೆಂಗಾಗಿದೆ ಗೊತ್ತಾ, ಸ್ಪ್ಲೆಂಡರ್ ಪ್ಲಸ್ ಮೊದಲು 70-80 ಈಗ ಹೊಸ ತಗೊಳ್ಳೋ 50 ಹಾಂ, ಅದೇ ತಗೊಳ್ತಾ ಇದ್ವಲ್ಲ. ಅದನ್ನೇ ಹೊಸ ತಗೋ. ಇಲ್ಲೇನೆ ಬೇರೆದು ಯಾಕೆ ನೋಡ್ತೀಯಾ? ಅದೇ ಅಲ್ಲಿ ತೊಗೊಳ್ತಾ ಇದ್ದಿದ್ದು ಹೊಸದಿದ್ದೇ ತಗೋ. ಅದು ಹೋಂಡಾನ ಅದು. ನಾನು ಏನು ಹೇಳ್ತೀನಿ, ಮುಖ ಮುಚ್ಕೊಂಡವನೆ. ಗೋಬಿ ತಿನ್ನೋಣ ಅಂತ ಬಂದ್ವಿ. ಹಣ ತಗೊಳ್ಳಿ, ತಗೋ ಅಕ್ಷ. ಜಾಸ್ತಿ ತಿನ್ನೋದು. ಎಷ್ಟು ಹೇಳಿದ್ವಿ ಗೋಬಿ? ಇದ್ರ ಮೇಲೆ ಹಾಕ್ಲ, ಸೈಡ್ ಹಾಕ್ಲ. ಸೊ ಇವಾಗ ಕಾಣಿಸ್ತಾ ಇಲ್ಲ. ಏನು ಹೇಳಿ ಏಕೆ? ಸೊ ಇವಾಗ ನಾವು ಅಲ್ಲಿ ಆಲ್ಮೋಸ್ಟ್ ಗಾಡಿ ಕೆಲಸ ಎಲ್ಲ ಆಯಿತು. ಬಟ್ ಗಾಡಿನೇ ಸಿಗಲಿಲ್ಲ. ಬಾಡಿ ಫುಲ್ ಸುಸ್ತಾಯಿತು ಗಾಡಿ ಸಿಗ್ದೇನೆ. ಸೊ ಇವಾಗ ತರಕಾರಿ ತಗೊಳ್ಳೋಣ ಅಂತ ತರಕಾರಿ ಶಾಪಿಗೆ ಬಂದಿದ್ದೇವೆ. ಎರಡೂ ಸೇಮ್ ಅಲ್ವಾ? ಸೊ ತರಕಾರಿ ತೊಗೊಂಡು ಹೋಗಬೇಕು. ಇನ್ನು ಮನೇಲಿ ಕೆಲಸ ಇದೆ, ಮಾಡಬೇಕು. ಗೈಸ್ ನೋಡಿ, ಇಲ್ಲಿ ಇದೊಂಥರ ಗೋರಿಲ್ಲಾ ಥರ ಕಾಣಿಸ್ತಾ ಇಲ್ವಾ ಫೇಸು? ಇಲ್ಲಿ 1-2 ಕಣ್ಣು, ಇದು ಮೂಗು ಇಲ್ಲಿದೆ, ಇದೊಂಥರ ಬಾಯಿ. ಗೋರಿಲ್ಲಾ ಥರ ಕಾಣಿಸ್ತಾ ಇದೆ. ಇದು ನನಗೇನೋ ಹಂಗೆ ಕಾಣಿಸ್ತಾ ಇದೆ. ಎಸ್, ಇಟ್ಸ್ ಇನಫ್. ಡನ್.